ಈಗ ಒಬ್ಬ ಎಂಟ್ರಪ್ರನರ್ ಹೆಂಗೆ ಬೆಳಿಬೋದು ಅನ್ನೋದಕ್ಕೆ ನನ್ನ ಉದಾಹರಣೆ. ಭಾಳ ಚಿಕ್ಕ ಇದರಲ್ಲಿ ನಾನು ಶುರು ಮಾಡಿ ಇಷ್ಟು ಮಟ್ಟಿಗೆ ದೇವರ ದಯದಿಂದ ಬೆಳೆದಿದ್ದೀನಿ. ಇದು ಏನಾಗುತ್ತೆ, ನಾವು ಏನೇ ಉದ್ಯೋಗ ಮಾಡಲಿ, ಏನೇ ಉದ್ಯೋಗ ಸಂಸ್ಥೆ ನಾವು ಮಾಡ್ತೀವೋ, ಲೀಡರ್ಶಿಪ್ ತಗೋತೀವೋ, ವೃದ್ಧಿ ಮಾಡ್ತಾ ಹೋಗ್ಬೇಕು. ನಾವು ಇಷ್ಟು ವೃದ್ಧಿ ಮಾಡಿ ಸಾಕು, ನಮ್ಗೆ ಅಷ್ಟು ಬರ್ತದೆ ಇಷ್ಟು ಬರ್ತದೆ ನಾವು ನಿಲ್ಲೇಬಾರ್ದು. ಅದಕ್ಕೇನು, ನಮ್ಮ ಉದ್ದಿಮೆದಾರರಿಗೆ ರಿಟೈರ್ಮೆಂಟೇ ಇಲ್ಲ, ಯಾರೂ ರಿಟೈರ್ ಆಗಬಾರ್ದು, ಕೆಲಸ ಮಾಡ್ತಾನೇ ಇರಬೇಕು ಕೊನೆಯವರೆಗೂ. ಎಲ್ಲ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕು ಅಷ್ಟು ಸೃಷ್ಟಿ ಮಾಡಬೇಕು. ಹಂಗಾಗಿ ನಮ್ಮ ಸಮಾಜದ ಇದರಲ್ಲಿ ಆ ಥರ ಆರ್ಥಿಕವಾಗಿ ಮುಂದೆ ಬರಬೇಕು. ಆಮೇಲೆ ನಮ್ಮ ಯುವಕರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು. ಅವ್ರಿಗೆ ಏನಾಗುತ್ತೆ, ಎಲ್ಲ ಯಾವ ದಾರಿ ಒಳ್ಳೆಯದು, ಯಾವುದು ಇನ್ನೂ ಚೆನ್ನಾಗಿದೆ, ಎಲ್ಲ ನಾವು ಒಂದು ಉತ್ತೇಜನ, ಒಂದು ಸಹಾಯ ಮಾಡಿದ್ರೆ ಇನ್ನೂ ಎಷ್ಟೋ ಜನ ಮೇಲಕ್ಕೆ ಬರ್ತಾರೆ. ಅದು ಈ ಥರ ನೋಡಿ, ಈ ಥರ ಈ ಕಾರ್ಯಕ್ರಮದಲ್ಲಿ 250 ಸ್ಟಾಲ್ಗಳಿದೆ. ಆ ಸ್ಟಾಲ್ಗಳಲ್ಲಿ ನೋಡಿ ಇಲ್ಲಿ ಬಂದಿರೋ ನಮ್ಮ ಸಮಾಜದ ಜನ ಆಗಲಿ ಯಾರೇ ಆಗಲಿ ಅದನ್ನ ನೋಡಿ ಸ್ಫೂರ್ತಿ ಬರ್ತದೆ. ಓ, ಅಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ನಾನು ಮಾಡಬೇಕು, ನಾನು ಮೇಲ್ ಬರಬೇಕು, ಈ ಥರ ಛಲ ಬೇಕು. ಆ ಛಲದಿಂದ ಎಲ್ಲರೂ ಮೇಲ್ ಬರಬೇಕು. ನಮ್ಮ ಸಮಾಜ ಇದೆ, ನನಗೆ ಭಾಳ ಆಸೆ. ನಮ್ಮ ಸಮಾಜ ಇನ್ನೂ ಉದ್ಧಾರ ಆಗಬೇಕು, ಎಷ್ಟೋ ಜನ ಇನ್ನೂ ಬರಬೇಕು. ಈಗ ಎಲ್ಲರೂ ಎಕ್ಸ್ಪರ್ಟ್ಸ್. ಇವಾಗ ನಾವು ಡಾಕ್ಟರ್ ಶರಣ್ ಪಾಟಿ ಅವ್ರು ನೋಡ್ತಾ ಇದ್ದೀನಿ. ಎವ್ರಿ 3 months 4 monthsಗೆ ಒಂದೊಂದು ಹಾಸ್ಪಿಟಲ್ ಓಪನ್ ಮಾಡ್ತಾರೆ. ಅವ್ರು ಆಗ್ಲೇ ಸುಮ್ಮನೆ ಕೂತ್ಕೋಬೋದಲ್ಲ, ಇಲ್ಲ ಕೂತ್ಕೊಳ್ಳಲ್ಲ ಅವರು. ಅಷ್ಟು ಛಲ, ಅಷ್ಟು ಇದು ನಾನು ನೋಡ್ತಾ ಇರ್ತೀನಿ. ಎವ್ರಿ 3 monthsಗೆ 4 monthsಗೆ ಒಂದೊಂದು ಬರ್ತಾ ಇರ್ತದೆ. ಆ ಥರ ಎಲ್ಲನೂ ನಾವು ಬೆಳಿಬೇಕು. ಎಲ್ಲ ಹಾಗೆ ಮಾಡಿ ನಾವು ಮೇಲಕ್ಕೆ ಬರಬೇಕು. ಈಗ ನಮ್ಮ MB ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಅವರು ಎಷ್ಟು ಅಭಿಮಾನ ಅಂದರೆ ನಮ್ಮ ಸಮುದಾಯದ ಬಗ್ಗೆ ಅದು ಹೇಳೋಕ್ಕೆ ಅಸಾಧ್ಯ, ಅಷ್ಟು ಅಭಿಮಾನ ಇದೆ. ಅವರಿಂದ ಎಷ್ಟು ಹೆಲ್ಪ್ ಬೇಕೋ ಅದು ಹೆಲ್ಪ್ ತಗೊಂಡು, ಸಹಾಯ ಎಲ್ಲ ತಗೊಂಡು ನಾವು ಮೇಲಕ್ಕೆ ಬರಬೇಕು. ಅವ್ರು ಹೇಳ್ದಂಗೆ ನಮ್ಮದು ಅಷ್ಟೇ. ಇವಾಗ ನಾವೆಲ್ಲ ಇದ್ದೀವಿ ಇಲ್ಲಿ, ನಾವು ಏನೇ ಇದ್ರು, ಯಾವುದೇ ಗೈಡೆನ್ಸ್ ಆಗಲಿ, ಸಹಕಾರ ಏನು ಬೇಕು ಎಲ್ಲಕ್ಕೂ ನಾವು ರೆಡಿ. ನಾನು ಮಾಡ್ತೀನಿ. ಹಾಗಾಗಿ ಎಲ್ಲರೂ ನಾವು ಜೋರಾಗಿ ಮೇಲೆ ಬರಬೇಕು. ಈ 2 ಮಾತುಗಳಿಗೆ ನನಗೆ ಅವಕಾಶ ಕೊಟ್ಟೋದಕ್ಕೆ ಐಲೈಫ್ನ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನನಗೆ ವಂದಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ.